ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಫೈನಲಿ ಆರಾಧನಾಗೆ ಸುಶಾಂತ ಧರ್ಮೇಂದ್ರ ರಾಜ್ ಮನೆ ಪ್ರಧಾನ್ ಮನೆಗೆ ಬರ್ತದಾಗೆ ಎಲ್ರಿಗೂ ಕೂಡ ಬಿಗ್ ಶಾಕ್. ಹಾಗಿದ್ರೆ ಆರಾಧನಾ ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ವು, ಆದರೆ ಹೇಗಪ್ಪ ಬರೋಕೆ ಒಪ್ಕೊಂಡ್ಬಿಟ್ಲು ಅಂಥದ್ದು ಏನಾಗೋಯ್ತು. ಈ ಕಡೆ ಸೇಡನ್ನು ತೀರಿಸ್ಕೊಳ್ಳೋಕೆ ಬಂದೇ ಬಿಟ್ಲಲ್ಲ ಆರಾಧನಾ. ಮನೆಯವರು ಒಪ್ಕೊಂಡು ಅವಳನ್ನು ಮನೆಗೆ ಸೇರಿಸ್ಕೊತಾರಾ ಇಲ್ವಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವುದೋ ಸನ್ನಿವೇಶಕ್ಕೆ ಸಿಕ್ಕಾಕೊಂಡಂಥ ಆರಾಧನಾ ಮತ್ತು ಸುಶಾಂತ್. ಈ ಕಡೆ ಆರಾಧನಾ ಮರ್ಯಾದೆ ವಠಾರದಲ್ಲಿ ಹೋಗಬೇಕಾದ್ರೆ ಅಮ್ಮ ರೇವತಿ ಹಾಗೆ ಮಹೇಶ್ ಅವರು ಬಾಯಿಗೆ ಬಂದಾಗ ಮಾತಾಡಬೇಕಾದ್ರೆ ಈ ಕಡೆ ರೇವತಿ ಅವ್ರಿಗೆ ಹಾಗೆ ಮಹೇಶ್ ಅವ್ರಿಗೆ ತಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಎಷ್ಟೇ ಬೆಡ್ಸ್ ಹೇಳಿದ್ರು ಕೂಡ ಅವರ ಮೇಲೆ ಆಪಾದನೆ ಬಂದಾಗ ಸುಶಾಂತ್ ಒಂದು ನಿರ್ಧಾರನ ತಗೊಂಡೇ ಬಿಡ್ತಾನೆ. ಯಾವುದೇ ರೀತಿಯ ಆರಾಧನಾ ಪರ್ಮಿಷನ್ ಕೇಳಿದ ಆ ಒಂದು ಅರ್ಶನದ ಕೊಂಬು ತಾಳಿಯನ್ನು ಕಟ್ಟೇ ಬಿಡ್ತಾನೆ ಆರಾಧನಾಗ. ಈ ಕಡೆ ರೇವತಿ ಅವ್ರಿಗೆ ಖುಷಿ ಆಗುತ್ತೆ, ಬಿಕಾಸ್ ಅವ್ರಿಗೆ ಈ ಘಟನೆ ನಡಿಬೇಕು ಅನ್ನೋದೇ ಇತ್ತು, ತನ್ನ ಮಗಳು ಇಲ್ಲಿಂದ ಹೋಗಬೇಕು ಅನ್ನೋದಿತ್ತು. ನಂತರ ಈ ಕಡೆ ಆರಾಧನಾಗೆ ಶಾಕ್ ಆಗ್ತದೆ, ಜೊತೆಗೆ ಮನಸ್ಸಲ್ಲಿ ಖುಷಿ ಆಗ್ತದೆ, ಬಿಕಾಸ್ ಅವಳು ಕೂಡ ಸುಶಾಂತ್ನ ಅಷ್ಟೇ ಪ್ರೀತಿ ಮಾಡಿದ್ಲು ಕೂಡ. ಫೈನಲಿ ಒಂದೇ ಕ್ಷಣಕ್ಕೆ ಮಹೇಶ್ ಅವರು ಬದಲಾಗ್ಬಿಟ್ರು. ಈ ಕಡೆ ತನ್ನ ಹೆಂಡತಿ ಮಗಳು ಶ್ರೀಮಂತರು ಮನೆ ಸೊಸೆ ಆಗಿದ್ದಾಳೆ ಅಂದಮೇಲೆ ಇನ್ನೇನದ, ಅವಳ ಹತ್ರ ನಾವು ಸಖತ್ತಾಗಿ ಪೂಸಿ ಹೊಡಿಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ಮಗಳು ಅಂತ ನಾಟಕ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಂತರ ಈ ಕಡೆ ಸುಶಾಂತ್ ತನ್ನ ಜೀವನದ ಒಂದು ಮಹಾ ಗುಟ್ಟನ್ನು ಆರಾಧನಾ ಮುಂದೆ ರಟ್ಟು ಮಾಡೇ ಬಿಡ್ತಾನೆ. ನಾನು ನಿಮ್ಮನ್ನು ಮೊದಲೇ ಪ್ರೀತಿ ಮಾಡ್ತಿದ್ದೆ, ಆದರೆ ವಿಶ್ವನ ಹೇಳೋಕೆ ಹಿಂಜರಿತಿದ್ದೆ, ಬಿಕಾಸ್ ನಾನು ಬೇರೆ ಯಾರ ಮಗನೂ ಅಲ್ಲ, ನೀವು ಶತ್ರು ಅಂತ ಶತ್ರು ಕವಿಸ್ತರು ಧರ್ಮೇಂದ್ರ ರಾಜ್ ಪ್ರಧಾನ್ ಅವ್ರ ಮಗ ಅಂತ ವಿಷಯ ಗೊತ್ತಾಗ್ತಿದ್ದಾಗೆ ಆರಾಧನಾ ಜೀವನದಲ್ಲಿ ಸಿಡಿಲು ಬಡ್ದಾಗ ಆಗುತ್ತೆ. ಈಗ ತಾನೇ ಖುಷಿ ಆಗಿದೆ, ಆಗಲೇ ಖುಷಿ ಅನ್ನೋದು ಕಮ್ರ ಹೋಯಿತು. ನೀವು ಸತ್ಯ ಹೇಳಬೇಕು ಅಂದ್ಕೊಂಡಿದ್ರೆ ಹೇಳ್ಬೋದಿತ್ತು ಅಂತ ಹೇಳ್ತಾಳೆ. ಆದರೆ ಸುಶಾಂತ್ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಆರಾಧನಾ ಒಪ್ಕೊಳ್ಳಲ್ಲ. ಮನೆಗೆ ಬಂದು ನಾನು ಯಾವುದೇ ರೀತಿಯಲ್ಲೂ ಯಾರ ಮನೆಗೂ ಹೋಗಲ್ಲ ಅಂದಾಗ ರೇವತಿಯವರು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಬೇಕು ಅಂತಾರೆ. ಎಲ್ಲ ರೀತಿಯ ಶಾಸ್ತ್ರಗಳನ್ನ ಕೂಡ ಮಾಡ್ತಾರೆ. ಸುಶಾಂತ್ ಮತ್ತು ಆರಾಧನಾಗೆ ಹಾರ ಬದಲಾಯಿಸ್ತಾರೆ, ಹಾಗೆ ಮಡಲು ತುಂಬೋ ಶಾಸ್ತ್ರ ಮಾಡ್ತಿದ್ದಾರೆ. ತನ್ನ ಮಗಳು ಯಾಕೆ ರೀತಿ ಇರಬಹುದು, ನಾನು ಬೈದದ್ರಿಂದ ಈ ರೀತಿ ಇರಬಹುದಾ ಅಂತ ಅಂದ್ಕೊಂಡು, ನೋಡು ಮಗಳ, ನೀನು ಈ ಬಿಡುಗಡೆ ಹೊಂದಬೇಕು, ಈ ಮನೆಯಿಂದ ಬಚಾವಾಗಿ ಹೋಗಬೇಕು ಅಂತಾನೆ ನಾನು ಅಷ್ಟೆಲ್ಲ ಮಾಡಿದ್ದು. ನಾನು ಆ ರೀತಿ ಮಾಡಿದೆ ಅಂತ ಕೋಪ ಬೇಜಾರು ಮಾಡ್ಕೋಬೇಡ ಮಗಳ, ನೀನು ಖುಷಿಯಾಗಿರೋದಷ್ಟೇ ನನಗೆ ಮುಖ್ಯ. ಸುಶಾಂತ್ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳ್ದಾಗ ಆಮೇಲೆ ನಿನಗೆ ಗೊತ್ತಿದ್ಯಾ ನಾನು ಯಾರ ಮನೆಗೆ ಹೋಗ್ತಿದ್ದೀನಿ ಅಂತ ಕೇಳ್ತಿದ್ದಾಗೆ ಯಾರ ಮನೆಗೆ ಅಂದಾಗ ಧರ್ಮೇಂದ್ರ ರಾಜ್ ಪ್ರಧಾನ್ ಅವರೇ ನನ್ನ ಮಾವ ಅಂತಿದ್ದಾಗೆ ಬಿಗ್ ಶಾಕ್ ಆಗುತ್ತೆ ರೇವತಿ ಅವ್ರಿಗೆ. ಸುಶಾಂತ್ನ ಹಾಗೆ ದಿಟ್ಟಿಸ್ ನೋಡ್ತಾರೆ. ಆದರೆ ನಂತರ ಮದುವೆ ಆದಮೇಲೆ ಶತ್ರು ಮನೆ ಆದರೂ ನೀನು ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗ್ತೀಯಾ ಅಂತ ಹೇಳಿ ಎಲ್ಲ ಶಾಸ್ತ್ರಗಳನ್ನ ಮಾಡಿ ಮುಗಿಸ್ತಾರೆ. ಮನಸ್ಸಲ್ಲಿ ತುಂಬಾ ಭಾರ, ಆದರೆ ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಮಗಳನ್ನು ಕಳಿಸ್ಕೊಡೋಕೆ ಮುಂದಾಗ್ತಾರೆ. ಈ ಕಡೆ ಅಮ್ಮನ್ನ ಬಿಟ್ಟು ಹೋಗಲೇಬೇಕಾಗಿದೆ, ಅಮ್ಮನ ಬಿಟ್ಟು ಹೋಗೋ ಮನಸ್ಸಿಲ್ಲ. ಸುಶಾಂತ್ ಧರ್ಮೇಂದ್ರ ಪ್ರಧಾನ್ ಅನ್ನೋರ ಮಗ ಅಂತ ಗೊತ್ತಾಗ್ತಿದ್ದಾಗೆ ಆರಾಧನಾಗೆ ಇಷ್ಟ ಇಲ್ಲ. ಆದರೂ ಕೂಡ ಅಮ್ಮನ ಮನಸ್ಸಿಗೆ ನೋವು ಮಾಡ್ತಿರೋ ಕಾರಣ ಅವಳು ಎಲ್ಲರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಡೋಕೆ ಸಿದ್ಧವಾಗ್ತಾಳೆ. ಮೂರ್ತಿ ಅಂಕಲ್ ಬಂದರು ನೋಡಿ ಸುಶಾಂತ್ಗೆ ಖುಷಿ ಆಗುತ್ತೆ. ಸತ್ಯ ಹೇಳೋಕೆ ಹೋದಾಗ ನನಗೆಲ್ಲ ಕೂಡ ಗೊತ್ತಿದೆ, ಮನೆಗೆ ಬಾ ಅಂದಾಗ, ಮನೆಗೆ ಅಪ್ಪ ಅಮ್ಮ ಅಂದಾಗ ಅವ್ರ ಹತ್ರ ನಾನು ಮಾತಾಡ್ತೀನಿ, ನೀನು ನನ್ನ ಜೊತೆ ಬಾ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಕಾರಲ್ಲಿ, ತಾನು ಒಂದು ಕಾರಲ್ಲಿ, ಈ ಕಡೆ ಮೂರ್ತಿ ಅಂಕಲ್ ಹಾಗೆ ಸುಶಾಂತ ಆರಾಧನಾ ಎಲ್ಲರೂ ಕೂಡ ಹೊರಡ್ತಾರೆ. ಈ ಕಡೆ ರೇವತಿಯವರು ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ ಸುಶಾಂತ್ ಅಂತ ಹೇಳ್ತಾರೆ. ಖಂಡಿತ ನೋಡ್ಕೋತೀನಿ ಆಂಟಿ ಅಂತ ಹೇಳಿ ಆರಾಧನನ ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ಈ ಕಡೆ ರೇವತಿಯವರು ಹೋಗಬೇಡ ಅಂತ ಹೇಳೋಕ್ಕಾಗಲ್ಲ, ಹೋಗು ಅಂತಲೂ ಹೇಳೋಕ್ಕಾಗಲ್ಲ. ಎಂಥ ಪರಿಸ್ಥಿತಿ ನಂದು, ನನ್ನ ಮಗಳು ಶತ್ರು ಮನೆಗೆ ಹೋಗ್ತಿದ್ದಾಳೆ, ಏನು ಮಾಡಲಿ, ಬೆಂಕಿಯಿಂದ ಬಾಣಲಿಗೆ ಬಿದ್ದಾಗಾಯಿತು. ಇಲ್ಲಿಂದ ನನ್ನ ಮಗಳು ಹೊರಗಡೆ ಹೋಗಿ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಕಳಿಸಿದ್ರೆ ಅಲ್ಲಿ ನೋಡಿದ್ರೆ ಶತ್ರು ಮನೆಗೆ ಹೋಗ್ತಿದ್ದಾಳೆ. ಅಲ್ಲಿ ನನ್ನ ಮಗಳು ಜೀವನ ಚೆನ್ನಾಗಿರತ್ತಾ? ಖಂಡಿತ ನನ್ನ ಮಗಳು ಬದುಕು ಅಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಅವಳು ಹಿಂಸೆ ಜೀವನನ ಅನುಭವಿಸ್ಬೇಕಾಗುತ್ತೆ. ಆದರೆ ಇದನ್ನು ಯಾರ ಹತ್ರ ಕೂಡ ನನಗೆ ಹೇಳೋ ಪರಿಸ್ಥಿತಿ ಇಲ್ಲ. ಏನು ಮಾಡಲಿ ಅಂತ ಅನ್ಕೋತಿದ್ರೆ ಈ ಕಡೆ ವಟಾರದವರೆಲ್ಲ ಕೂಡ ಸೇರಿಕೊಂಡು ಏನು ಮಗಳನ್ನ ಕಳಿಸ್ತಿದ್ದೀನಿ ಅಂತ ತುಂಬ ಬೇಜಾರಾಗ್ತಿದೆಯಾ? ಬೇಜಾರು ಮಾಡ್ಕೋಬೇಡ, ರಾಜ್ ತುಂಬಾ ಒಳ್ಳೆ ಹುಡುಗ, ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ? ನಂಬಿಕೆಡು, ಇದಕ್ಕಿಂತ 10 ಪಟ್ಟು ತುಂಬ ಚೆನ್ನಾಗಿರ್ತಾಳೆ ನಿನ್ನ ಮಗಳು ಅಂತ ಹೇಳ್ತಿದ್ದಾರೆ. ಈ ಕಡೆ ಮಹೇಶ್ ಅವ್ರು ಕೂಡ, ಅಯ್ಯೋ ರೀತಿ ಯಾಕೆ ಬೇಜಾರು ಮಾಡ್ಕೋತೀಯ, ನಮ್ಮ ಮಗಳು ತುಂಬ ಚೆನ್ನಾಗಿರ್ತಾಳೆ, ನನ್ನ ಮಗಳು ಎಷ್ಟು ಒಳ್ಳೆಯವಳು ಹಾಗೆ ಹೀಗೆ ಅಂತ ಹೊಗಳ್ತಾ ಇದ್ರೆ ಆಲ್ರೆಡಿ ಬಕೆಟ್ ಹಿಡಿಯೋಕೆ ಶುರು ಮಾಡಿಬಿಟ್ಯಾ. ಮೊದಲೆಲ್ಲ ಮನೇಲಿದ್ದಾಗ ಬೈದು ಕೆಟ್ಟದಾಗಿ ಮಾತಾಡ್ತಿದ್ದೆ, ಇವಾಗ ಆಲ್ರೆಡಿ ನಾಟಕ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ರೇವತಿಯವರು ಒಳಗೆ ಬರ್ತಾರೆ. ಈ ಕಡೆ ಸಿರಿ ಅಂತೂ ತುಂಬ ಕೋಪ ಮಾಡ್ಕೊಂಡಿದ್ರೆ, ಏನು ಮಗಳ ಅಲ್ಲಿ ನೋಡು
ನಿಮ್ಮ ಅಮ್ಮನ ಮಗಳು ಯಾವ ರೀತಿ ಶ್ರೀಮಂತನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡು ಹೋದ್ಲು. ನೀನು ಕೂಡ ಮೊದಲೇ ಗೊತ್ತಿತ್ತಲ್ವ ಶ್ರೀಮಂತ ಅಂತ, ಕಾಳು ಹಾಕಬೇಕಿತ್ತು ತಾನೆ ಅಂತ ಹೇಳ್ತಿದ್ರೆ ಈ ಕಡೆ ರೇವತಿ ಅವ್ರು ಬಂದು ನನ್ನ ಮಗಳು ಯಾವುದೇ ರೀತಿ ಕಾಳು ಹಾಕಿಲ್ಲ, ಅವಳು ಹಣೆ ಬರದಲ್ಲಿ ಬರೆದಿತ್ತು, ಹಾಗಾಗಿ ಮದುವೆ ಆಗಿ ಹೋಗಿದ್ದಾಳೆ, ಶತ್ರು ಮನೆಗೆ ಹೋಗಿದ್ದಾಳೆ ನನ್ನ ಮಗಳು ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ. ನೋಡ್ತೀಯಪ್ಪ, ಅಮ್ಮಂಗೆ ನನ್ನ ಶ್ರೀಮಂತರು ಮನೆಗೆ ಮದುವೆ ಆಗೋದು ಇಷ್ಟ ಇಲ್ಲ, ಜಸ್ಟ್ ಅವ್ರಿಗೆ ಅವ್ರ ಮಗಳಷ್ಟೇ ಬೇಕು ಅಂದಾಗ ಯಾಕೆ ರೀತಿ ಹೇಳ್ತಿದ್ಯಾ? ಸರಿ, ನಿಮ್ಮಮ್ಮ ಆ ರೀತಿ ಏನಿಲ್ಲ, ನಿಮ್ಮಮ್ಮ ಯಾರಿಗೂ ಕೂಡ ಭೇದ ಭಾವ ಮಾಡಲ್ಲ, ಅವಳು ಎಲ್ಲರ ಜೊತೆ ಒಂದೇ ಥರ ಇರ್ತಾಳೆ. ಅಮ್ಮಂಗ ರೀತಿಯೆಲ್ಲ ಮಾತಾಡಬಾರ್ದಮ್ಮ. ಮೊದಲೇ ನಿಮ್ಮಮ್ಮಂಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳ ಮಗಳಿದ್ಲು, ನೋಡ್ಕೋತಾ ಇದ್ಲು, ಈಗ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ, ಇವಳನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಇದರಿಂದ ಸಿರಿಗೆ ಕೋಪ ಬಂದ್ಬಿಡುತ್ತೆ. ಈ ಕಡೆ ರೇವತಿ ಅವ್ರಿಗೆ ಗೊತ್ತಾಗ್ತದೆ ಆಲ್ರೆಡಿ ನನ್ನ ಗಂಡ ಮತ್ತೊಂದು ಡ್ರಾಮಾ ಮಾಡ್ತಿದ್ದಾರೆ ಅಂತ. ನಂತರ ಈ ಕಡೆ ಮಹೇಶ್ ಅವರು ಏನು ಅರ್ಥ ಆಗ್ತಿಲ್ವಾ ಮಗಳೇ ನೀನು, ಅವಳು ಶ್ರೀಮಂತರು ಮನೆಗೆ ಮದುವೆ ಆಗಿದ್ದಾಳೆ, ಅವಳ ಹತ್ರ ನಾವು ಎಷ್ಟು ಬೇಕಿದ್ರೂ ಬಾಚ್ಕೋಬಹುದು, ಜೊತೆಗೆ ಅವಳು ಶ್ರೀಮಂತರು ಮನೆಗೆ ಮದುವೆ ಆಗಿರೋದ್ರಿಂದ ಶ್ರೀಮಂತರು ಸಂಬಂಧ ಕೂಡ ಸಿಗತ್ತೆ, ನಿನ್ನೂ ಕೂಡ ಒಬ್ಬರು ಸಂಬಂಧಿಕರಿಗೆ ನೋಡಿ ಮದುವೆ ಮಾಡಿಬಿಡ್ಬೋದು ಶ್ರೀಮಂತರಿಗೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಸಿರಿಗೂ ಕೂಡ ಸರಿ ಅಂತ ಅನಿಸುತ್ತೆ. ಆದರೆ ಮನೇಲಿ ಇಲ್ಲಿ ಎಲ್ಲ ರೀತಿಯ ಎಂಗೇಜ್ಮೆಂಟ್ಗೆ ರೆಡಿ ಮಾಡಿಕೊಂಡು ಪುರೋಹಿತರು ಜಾತಕನ ನೋಡ್ತಿದ್ದಾರೆ. ಈ ಕಡೆ ತುಂಬಾ ಕುಪ ಮಾಡ್ಕೋತಿದ್ದಾರೆ ಸಾವಿತ್ರಿ ಅವರು. ಏನಿದು ಮೂರ್ತಿ ಅವರು ಸುಶಾಂತ್ನೇ ಕರ್ಕೊಂಡು ಬರಲಿಲ್ವಲ್ಲ, ನೀವೇನಾದರೂ ಹೇಳಿಬಿಟ್ರ ಸುಶಾಂತ್ನ ಕರ್ಕೊಂಡು ಬರಬೇಡಿ ಅಂತ ಗಂಡನ ಕೇಳ್ತಿದ್ರೆ. ಹಾಗೆ ಧರ್ಮ ಅಂಕಲ್ ಏನು ಮಾತಾಡ್ತಿದ್ಯಾ ನೀನು, ನನಗೆ ಬೆಳಗ್ಗೆಯಿಂದ ನೀನು ಮಾಡ್ತಿರೋದೇ ಇಷ್ಟ ಆಗ್ತಿಲ್ಲ ಅಂತಾಗ. ಅದು ಹಾಗಲ್ಲ, ನೀವು ಬೆಳಗ್ಗೆಯಿಂದ ಬೇಡ ಅಂದ್ರಲ್ವ, ಅದಕ್ಕೆ ಹೇಳಿರ್ಬೋದು ಅಂತ ಅಂದ್ಕೊಂಡೆ ಅಂತ ಹೆದರ್ಕೊಂಡ್ಬಿಡ್ತಾರೆ ಸಾವಿತ್ರಿ ಅವರು. ಆದರೆ ನೀನು ಏನು ಮಾಡ್ತಿದ್ಯಾ ಅದು ಸರಿ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್. ನಂತರ ಈ ಕಡೆ ಎಲ್ಲ ಕೂಡ ನಡೀತಿದ್ರೆ ಆ ಕಡೆ ಕಾರನ್ನು ನಿಲ್ಲಿಸಿ, ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಜೊತೆ ಬರೋದಿಲ್ಲ, ನಾನು ಎಲ್ಲಿ ಬೇಕಿದ್ರೂ ಹೋಗ್ತೀನಿ, ನನ್ನ ನಮಗೆ ನೋವಾಗಬಾರ್ದು ಅಂತಷ್ಟೇ ನಾನು ನಿಮ್ಮ ಜೊತೆ ಬಂದಿದ್ದು ಅಂತ ಆರಾಧನಾ ಹೇಳ್ತಿದ್ರೆ. ಈ ಕಡೆ ಸುಶಾಂತ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಅಪ್ಪ ತಪ್ಪು ಮಾಡಿಲ್ಲ, ನಿಮ್ಮ ಹತ್ರ ನಾನು ತುಂಬ ಬಾರಿ ಸತ್ಯ ಹೇಳಬೇಕು ಅಂತಲೇ ಬಂದೆ, ಆದರೆ ಸತ್ಯ ಹೇಳೋಕೆ ಬಂದಾಗ ನನ್ನಿಂದ ಸಾಧ್ಯ ಆಗಲಿಲ್ಲ, ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ಬೋದು ಅಂತ ಭಯ ಆಯಿತು. ಜೊತೆಗೆ ನಾನು ಮನೆಗೆ ಹೋದ್ಮೇಲೆ ನನಗೆ ಸತ್ಯ ಗೊತ್ತಾಯಿತು, ನನ್ನಪ್ಪ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ. ಅದಕ್ಕೋಸ್ಕರನೇ ಆ ವಿಷಯ ಹೇಳಿ ನಿಮ್ಗೆ ಅರ್ಥ ಮಾಡಿಸಿ ಆಮೇಲೆ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಆರಾಧನಾ ಮಾತ್ರ, ಹೌದಾ ನಿಮ್ಗೆ ಅಷ್ಟು ಸಮಯ ಬೇಕಿತ್ತ, ನಿಜವಾಗ್ಲೂ ನೀವು ಒಳ್ಳೆಯವರೇ ಆಗದಿದ್ರೆ ನನ್ನ ಹತ್ರ ಅವತ್ತೇ ಸತ್ಯ ಹೇಳ್ತಿದ್ರೆ, ನಾನು ಯಾವತ್ತು ಧರ್ಮೇಂದ್ರ ಪ್ರಧಾನ್ ನನ್ನ ಶತ್ರು ಅಂತ ಅವ್ರನ್ನ ತೋರಿಸಿದ್ರು, ಅವರೇ ಮಗ ನಾನು ಅಂತ ಸತ್ಯ ನನ್ನ ಹತ್ರ ಹೇಳ್ತಿದ್ರೆ. ಆದರೆ ನಿಮ್ಮದು ಉದ್ದೇಶ ಇಟ್ಟಿದ್ದು ಕೆಟ್ಟ ಉದ್ದೇಶ, ಅದಕ್ಕೋಸ್ಕರ ಈ ತಾಳಿ ಕಟ್ಟದ ಮೇಲೆ ಸತ್ಯ ಹೇಳ್ತಿದ್ರ. ಈ ತಾಳಿ ಕಟ್ಟದ ಮಾತ್ರಕ್ಕೆ ನೀವು ಹೇಳಿದಾಗೆಲ್ಲ ನಡ್ಕೋತೀನಿ, ನನ್ನ ಶತ್ರುನ ಮರೆತು ಅಲ್ಲಿ ಚೆನ್ನಾಗಿರ್ತೀನಿ ಅನ್ಕೋಬೇಡಿ. ನನ್ನ ಶತ್ರು ಯಾವತ್ತಿದ್ರು ನನ್ನ ಶತ್ರುನೇ. ನನ್ನ ತಂದೆ ಸಾಯಿಸಿದ್ದು, ನಮ್ಮ ಜೀವನ ಈ ರೀತಿ ಆಗೋದಕ್ಕೆ ಕಾರಣ, ನನ್ನ ತಂದೆ ನನ್ನಿಂದ ದೂರ ಆಗೋದಕ್ಕೆ ಕಾರಣ ಆ ಶತ್ರು ಅಂದಮೇಲೆ ಈ ತಾಳಿ ಕಟ್ಟದ ಮಾರ್ತಕ್ಕೆ ಅದನ್ನೆಲ್ಲ ಮರಿತೀನಿ ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಮರೆಯೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಹೇಳಿ ಸಿಡಿದು ಹೋಗ್ತದಾಳೆ. ಈ ಕಡೆ ಸುಶಾಂತ್, ನನ್ನ ಅಪ್ಪ ತಪ್ಪು ಮಾಡಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ. ನಾಟಕ ಮಾಡ್ತಿದ್ರಾ, ಇನ್ನೊಂದು ಸುಳ್ಳು ಹೇಳ್ತಿದ್ರಾ, ನಿಮ್ಮಪ್ಪ ತಪ್ಪು ಮಾಡಿಲ್ಲ ಅಂದ ಮಾತ್ರಕ್ಕೆ ನಾನು ಒಪ್ಕೊಂಡ್ಬಿಡ್ತೀನಿ ಅಂದ್ಕೊಂಡ್ರ, ಅದು ನಿಮ್ಮ ಶುದ್ಧ ಭ್ರಮೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಹೋಗ್ತಿರ್ಬೇಕಿದ್ರೆ ಇನ್ನೇನು ಮಾಡೋದು ಅಂದ್ಕೊಳ್ಳೋಷ್ಟರಲ್ಲಿ ಮೂರ್ತಿ ಅಂಕಲ್ ಎದುರಾಗ್ತಾರೆ. ಮೂರ್ತಿ ಅಂಕಲ್ ನಿನ್ನ ಹತ್ರ ಮಾತಾಡಬೇಕು ಬಾಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನೋಡಮ್ಮ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂದಾಗ, ನೀವು ಏನೇ ಹೇಳಿ ಏನೇ ಮಾಡಿ ಯಾವುದೇ ಕಾರಣಕ್ಕೂ ನನ್ನ ಶತ್ರು ಮನೆಗೆ ಕಾಲಿಡೋಳಲ್ಲ, ಅದರ ಅವಶ್ಯಕತೆ ನನಗಿಲ್ಲ, ನಾನು ನಾಟಕ ಮಾಡಬೇಕಾ ಅವ್ರ ಜೊತೆ ಅಂತ ಹೇಳ್ತಿದ್ರೆ. ಏನು ಮಾತಾಡ್ತಿದ್ಯಾ ನೀನು, ನಿನ್ನ ಜೀವನಕ್ಕೆ ಈ ರೀತಿ ಕಾರಣಕ್ಕೆ ಕಾರಣ ಆದವ್ರ ವಿರುದ್ಧ ಸೇಟ್ ತೀರಿಸ್ಕೋಬೇಕಲ್ವಾ, ಅಂದಮೇಲೆ ನಿನ್ನ ಶತ್ರು ಮನೆಗೆ ಹೋಗಲೇಬೇಕಲ್ವಾ ಅಂತಿದ್ರೆ. ಏನು ಮಾತಾಡ್ತಿದ್ರ, ನಿಂತ್ಕೊಂಡು ಆ ಧರ್ಮೇಂದ್ರ ಪ್ರಧಾನ್ ಅವ್ರ ಜೊತೆ ಪ್ರತಿದಿನ ಜಗಳ ಆಡ್ಕೊಂಡು ಕಾಳ ಕಲೀಲ, ಏನು ಹೇಳ್ತಿದ್ರ ನೀವು? ನನ್ನ ಅಪ್ಪನ ನೆಮ್ಮದಿಗೆ ಸಿಗುತ್ತಾ, ನನ್ನ ಅಪ್ಪನ ಸಾವಿಗೆ ನೆಮ್ಮದಿ ಸಿಗತ್ತಾ? ಇಂಥ ಕೆಲಸ ಮಾಡಬೇಕಾ ನಾನು? ಯಾವುದೇ ಕಾರಣಕ್ಕೂ ಆ ಮನೆಗೆ ಬರಲ್ಲ ಅಂತ ಆರಾಧನಾ ಹೇಳ್ತಿದ್ದಾಳೆ. ನೋಡು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿ ಧರ್ಮೇಂದ್ರ ನಿನ್ನ ಅಪ್ಪನ ಸಾವಿಗೆ ಕಾಣಲ್ಲ, ನಿನಗೆ ಗೊತ್ತಿರೋದು ಒನ್ ಸೈಡ್ ಪಾರ್ಟ್ ಅಷ್ಟೇ, ಮತ್ತೊಂದು ಭಾಗ ಕೂಡ ಇದೆ. ಆ ಸತ್ಯ ಗೊತ್ತಿರೋದು ನನಗೆ ಮಾತ್ರ. ಆ ಸತ್ಯ ಗೊತ್ತಿದ್ರೂ ಸುಮ್ಮನಿದ್ದೀನಿ. ಅದಕ್ಕೆ ಕಾರಣ ಧರ್ಮನ್ ಸ್ನೇಹ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ, ನನಗೆ ಅಲ್ಲ, ನಿನ್ನ ಅಪ್ಪಂಗೂ ಕೂಡ ಧರ್ಮನ್ ಸ್ನೇಹ ಕಳ್ಕೊಳ್ಳೋದು ಇಷ್ಟ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ನಂಬೋದು ಆರಾಧನಾಗೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಮೂರ್ತಿ ಅಂಕಲ್ ಅಂತೂ ಖಂಡಿತವಾಗಿ ನಾನು ಹೇಳ್ತಿರೋದು ನಿಜ. ಇಲ್ಲಿ ಧರ್ಮನ್ ತಪ್ಪೇನೂ ಇಲ್ಲ, ಆದರೆ ತಪ್ಪು ಮಾಡಿದ್ದು ಬೇರೆಯವರು, ಆದರೆ ಅದು ಧರ್ಮನ್ ಮೇಲೆ ಬಂತು. ಆ ಸತ್ಯ ನನಗೂ ಗೊತ್ತು, ನಿನ್ನ ತಂದೆಗೂ ಗೊತ್ತು, ಆದರೆ ಇಬ್ಬರೂ ಕೂಡ ಸುಮ್ಮನಿದ್ವಿ. ಅದಕ್ಕೆ ಕಾರಣ ಧರ್ಮನ್ ಸ್ನೇಹ. ಆದರೆ ನೀನು ಅದನ್ನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಶತ್ರು ಯಾರು ಅನ್ನೋದನ್ನು ಕೂಡ ಅವರು ತಿಳಿಸೋಕೆ ಮುಂದಾಗ್ತಿದ್ದಾರೆ. ಅಮ್ಮೋನೆ
ಇದಕ್ಕೆಲ್ಲ ಕಾರಣ ಸುಶಾಂತ್ ಅಕ್ಕ. ಅವಳಿಗೆ ನೀನು ಬುದ್ಧಿ ಕಲಿಸ್ಲೇಬೇಕು. ಧರ್ಮಂಗೆ ಬೆನ್ನಿಂದೆ ಹಾಕೊಂಡು ಚೂರಿ ಹಾಕ್ತಿದ್ದಾಳೆ. ಅವಳಿಗೆ ನೀನು ಶತ್ರು ಮನೆಗೆ ಹೋಗಿ ನಿನ್ನ ಶತ್ರುವಿಗೆ ಸರಿಯಾಗಿ ಪಾಠ ಕಲಿಸೋದ್ರ ಮುಖಾಂತರ ನಿನ್ನ ತಂದೆ ಸಾವಿಗೆ ನ್ಯಾಯ ಕೊಡಿಸ್ಬೇಕು. ನಿನ್ನ ತಂದೆ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ನೀನು ನಿನ್ನ ಶತ್ರು ಮನೆಗೆ ಕಾಲಿಡಬೇಕು ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಎಲ್ಲ ಎಂಗೇಜ್ಮೆಂಟ್ಗೆ ಅಂತ ರೆಡಿ ಆಗಿದ್ರೆ ಕಾರ್ ಬಂದೇ ಬಿಡುತ್ತೆ. ಎಲ್ಲ ಮಗ ಬಂದ ಅಂತ ಅಂದ್ಕೊಂಡ್ರೆ ಮೂರ್ತಿ ಅಂಕಲ್ ಬಂದಿದ್ದೆ ಸುಶಾಂತ. ಹಾಗೆ ಆರಾಧನಾ ಹಾರ ಹಾಕೊಂಡು ಮನೆ ಮುಂದೆ ಬಂದು ನಿಂತಿರುವುದನ್ನು ನೋಡಿ ಇಡೀ ಮನೆ ಮಂದಿ ಶಾಕ್ ಆಗ್ತದೆ. ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರಂತೂ ತುಂಬ ಸಿಟ್ಟು ಮಾಡ್ಕೋತಾ ಇದ್ರೆ ಸಾವಿತ್ರಿ ಅವ್ರಿಗೆ ಅದನ್ನು ನೋಡಿ ಶಾಕ್ ಆಗಿದೆ. ಈ ಕಡೆ ಅಮ್ಮು ಅಂತೂ ಬೆಚ್ಚಿಬಿದ್ದಾಳೆ. ತನ್ನ ಶತ್ರು ಶಿವಶಂಕರ್ ಮಗಳು ಎಲ್ಲಿದ್ದಾಳೆ ಅನ್ಕೊಂಡಿದ್ರೆ ಆರಾಧನಾನೇ ಜೊತೆಗೆ ಮದುವೆ ಆಗೇ ಬಿಟ್ಲಲ್ಲ, ಏನಪ್ಪ ಮಾಡಲಿ ಅಂತ ಹೆದರ್ಕೋತಿದ್ದಾಳೆ. ಈ ಕಡೆ ಅಮ್ಮ ಮಗನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳೋಕೆ ಒಪ್ಕೊಂಡ್ರು ಕೂಡ ಈ ಕಡೆ ಅಮ್ಮು ಅದನ್ನು ಮುರಿದಾಕೋಕೆ ಮುಂದಾಗೋದಂತೂ ಶತಸಿದ್ಧ. ಹಾಗಿದ್ರೆ ಧರ್ಮೇಂದ್ರ ಅವರು ಮಗನ್ನ ಹಾಗೆ ಸೊಸೆನ ಮನೆ ಒಳಗಡೆ ಕರ್ಕೋತಾರ ಅಥವಾ ಅವರನ್ನ ಹೊರಗಡೆ ದೂಡೇ ಬಿಡ್ತಾರ? ಈ ಕಡೆ ಸಾವಿತ್ರಿ ಅವರು ತಮ್ಮ ಗಂಡನ ಮಾತಿಗೆ ಹೋಗೊಟ್ಟು ತನ್ನ ಮಗ ಮತ್ತೆ ಸೊಸೆನ ಇಷ್ಟ ಇಲ್ಲದೆ ಇದ್ರು ಮನೆ ತುಂಬಿಸ್ಕೋಬೇಕಾಗತ್ತ. ಫೈನಲಿ ಕತೆಗೆ ತಿರುಗಿಸೋಕ್ಕೆ ಮತ್ತೊಂದು ಹೊಸ ಕತೆ ರಿವೀಲ್ ಆಗ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಅಮ್ಮುಗೆ ಆರಾಧನಾ ಪಾಠ ಕಲಿಸ್ತಾಳೆ, ರೆಬಲ್ ಆಗ್ತಾಳೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ